ನೀನು ಎಷ್ಟು ಗಂಟೆಗೆ ಊಟ ಮಾಡ್ತೀಯ? ನೀನು ಎಷ್ಟು ಗಂಟೆಗೆ ಊಟ ಮಾಡ್ತೀಯ? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ವಾಟ್ ಟೈಮ್ ಡೂ ಯು ಹ್ಯಾವ್ ಲಂಚ್? ವಾಟ್ ಟೈಮ್ ಡೂ ಯು ಹ್ಯಾವ್ ಲಂಚ್? ನೆಕ್ಸ್ಟ್, ನೀನು ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗ್ತೀಯ? ನೀನು ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗ್ತೀಯ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವಾಟ್ ಟೈಮ್ ಡೂ ಯು ಗೋ ಟು ವರ್ಕ್? ವಾಟ್ ಟೈಮ್ ಡೂ ಯು ಗೋ ಟು ವರ್ಕ್? ನೆಕ್ಸ್ಟ್, ನೀನು ಎಷ್ಟು ಗಂಟೆಗೆ ಮಲಗ್ತೀಯ? ನೀನು ಎಷ್ಟು ಗಂಟೆಗೆ ಮಲಗ್ತೀಯ? ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ವಾಟ್ ಟೈಮ್ ಡೂ ಯು ಸ್ಲೀಪ್ ಆರ್ ಗೋ ಟು ಬೆಡ್? ವಾಟ್ ಟೈಮ್ ಡೂ ಯು ಸ್ಲೀಪ್ ಆರ್ ಗೋ ಟು ಬೆಡ್ ಅಂತ. ನೆಕ್ಸ್ಟ್, ಇದು ದಿನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಇದು ದಿನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ವಾಟ್ ಟೈಮ್ ಡಸ್ ಇಟ್ ಓಪನ್ ಎವ್ರಿ ಡೇ? ವಾಟ್ ಟೈಮ್ ಡಸ್ ಇಟ್ ಓಪನ್ ಎವ್ರಿ ಡೇ? ಸ್ಟೋರ್ ಎಷ್ಟು ಗಂಟೆಗೆ ಮುಚ್ಚುತ್ತೆ? ಸ್ಟೋರ್ ಎಷ್ಟು ಗಂಟೆಗೆ ಮುಚ್ತದ? ಇದನ್ನು ಯಾವ ರೀತಿ ಕೇಳ್ತೀವಪ್ಪ ಅಂದ್ರೆ ವಾಟ್ ಟೈಮ್ ಡಸ್ ದ ಸ್ಟೋರ್ ಕ್ಲೋಸ್? ವಾಟ್ ಟೈಮ್ ಡಸ್ ದ ಸ್ಟೋರ್ ಕ್ಲೋಸ್ ಅಂತ ಕೇಳಬೇಕು. ಇದು ಎಷ್ಟು ಗಂಟೆಗೆ ಮುಗಿಯುತ್ತೆ? ಇದು ಎಷ್ಟು ಗಂಟೆಗೆ ಮುಗಿಯುತ್ತೆ? ಒಂದು ಸಿನಿಮಾ ನೋಡೋಕ್ಕೋ ಅಥವಾ ಒಂದು ಫಂಕ್ಷನ್ ನೋಡೋಕ್ಕೋ ಯಾವುದಕ್ಕೂ ಹೋಗಿರ್ತೀವಲ್ಲ, ಪಕ್ಕಕ್ಕಿದ್ದರೆ ಕೇಳ್ತೀವಿ ಇದು ಇನ್ನೂ ಎಷ್ಟು ಗಂಟೆಗೆ ಮುಗಿಯುತ್ತೆ? ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳ್ಬೇಕಂದ್ರೆ ವಾಟ್ ಟೈಮ್ ವಿಲ್ ಇಟ್ ಬಿ ಓವರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕು. ಮೈಸೂರಿಗೆ ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗಿದೆ? ಇದನ್ನು ನಾವು ಅಲ್ಲಿ ಪ್ರಯಾಣಿಕರು ನಿಂತರು ಕೇಳ್ತೀವಲ್ಲ, ಕೇಳುವಾಗ ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ ವಾಟ್ ಟೈಮ್ ಈಸ್ ದ ನೆಕ್ಸ್ಟ್ ಬಸ್ ಟು ಮೈಸೂರು? ವಾಟ್ ಟೈಮ್ ಈಸ್ ದ ನೆಕ್ಸ್ಟ್ ಬಸ್ ಟು ಮೈಸೂರು? ಮೈಸೂರಿಗೆ ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗಿದೆ ಅಂತ. ನೆಕ್ಸ್ಟ್ ಶೋ ಎಷ್ಟು ಗಂಟೆಗಿದೆ? ಅಂದ್ರೆ ಒಂದು ಫಿಲ್ಮ್ ನೋಡೋಕೆ ಹೋಗಿರ್ತಾರಲ್ಲ ಯಾರಾದರೂ, ಹೊರಗಡೆ ಬಂದ್ಗಡೆ ಕೇಳ್ತೀವಿ ನೆಕ್ಸ್ಟ್ ಶೋ ಎಷ್ಟು ಗಂಟೆಗಿದೆ? ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ವಾಟ್ ಟೈಮ್ ಈಸ್ ದ ನೆಕ್ಸ್ಟ್ ಶೋ? ವಾಟ್ ಟೈಮ್ ಈಸ್ ದ ನೆಕ್ಸ್ಟ್ ಶೋ? ನೆಕ್ಸ್ಟ್ ಶೋ ಎಷ್ಟು ಗಂಟೆಗಿದೆ? ಈ ರೀತಿ. ಡೆಲ್ಲಿಗೆ ಲಾಸ್ಟ್ ಟ್ರೈನ್ ಎಷ್ಟು ಗಂಟೆಗಿದೆ? ಅಲ್ಲಿತ್ತವ್ರು ಯಾರಿಗಾದರೂ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ವಾಟ್ ಟೈಮ್ ಈಸ್ ದ ಲಾಸ್ಟ್ ಟ್ರೈನ್ ಟು ದೆಹಲಿ ಅಂತ ಹೇಳಿ. ವಾಟ್ ಟೈಮ್ ಈಸ್ ದ ಲಾಸ್ಟ್ ಟ್ರೈನ್ ಟು ಡೆಲ್ಲಿ? ನಾವು ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬರ್ತೀವಿ? ಅದು ಕೇಳ್ತೀವಲ್ಲ, ಯಾರಾದರೂ ಬೆಂಗಳೂರು ರಿಲೇಟಿವ್ ಇದ್ದವ್ರಿಗೆ ಕೇಳ್ತೀವಲ್ಲ ಅವ್ರಿಗೆ ಫೋನಲ್ಲಿ ಅಲ್ಲಿ ಏನಲ್ಲಿ ಅಲ್ಲಿ, ನಾವು ಬೆಂಗಳೂರಿಗೆ ಎಷ್ಟು ಗಂಟೆಗೆ ಇರ್ತೀವಿ ಅಲ್ಲಿ ಬೆಳಿಗ್ಗೆ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ವಾಟ್ ಟೈಮ್ ವಿಲ್ ವಿ ಅರೈವ್ ಇನ್ ಬೆಂಗಳೂರು? ವಾಟ್ ಟೈಮ್ ವಿಲ್ ವಿ ಅರೈವ್ ಇನ್ ಬೆಂಗಳೂರು? ನೀನು ಎಷ್ಟು ಗಂಟೆಗೆ ವಾಪಸ್ ಬರ್ತೀಯ? ಕೇಳ್ತೀವಲ್ಲ ಅವ್ರು ಆಫೀಸ್ಗೆ ಅಥವಾ ಡ್ಯೂಟಿಗೆ ಹೋಗಿರ್ತಾರೆ, ಅದನ್ನು ನಾವು ಇನ್ನು ಎಷ್ಟು ಗಂಟೆಗೆ ವಾಪಸ್ ಬರ್ತೀಯ ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ವಾಟ್ ಟೈಮ್ ವಿಲ್ ಯು ಗೆಟ್ ಬ್ಯಾಕ್? ವಾಟ್ ಟೈಮ್ ವಿಲ್ ಯು ಗೆಟ್ ಬ್ಯಾಕ್? ನೆಕ್ಸ್ಟ್, ನಿಮ್ಮ ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ? ಅಂದ್ರೆ ಹಾಗಾದ್ರೆ ನಿಮ್ಮ ಟ್ರೈನ್ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬರ್ತದ? ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ವಾಟ್ ಟೈಮ್ ವಿಲ್ ಯುವರ್ ಟ್ರೈನ್ ಅರೈವ್ ಅಂತ ಈ ರೀತಿ. ನೆಕ್ಸ್ಟ್, ನೀನು ಎಷ್ಟು ಗಂಟೆಗೆ ಹೋಗೋದಕ್ಕೆ ಬಯಸಿದ್ದೀಯ? ಅಂದ್ರೆ ನೀನು ಊರಿಗೆ ಎಷ್ಟು ಗಂಟೆಗೆ ಹೋಗಕ್ಕೆ ಬಯಸ್ತೀಯ? ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ವಾಟ್ ಟೈಮ್ ಡೂ ಯು ವಾಂಟ್ ಟು ಲೀವ್? ವಾಟ್ ಟೈಮ್ ಡೂ ಯು ವಾಂಟ್ ಟು ಲೀವ್? ನೀನು ಎಷ್ಟು ಗಂಟೆಗೆ ಹೋಗೋದಕ್ಕೆ ಬಯಸ್ತಿದ್ದೀಯ? ಹಾಗೆ ಬೇಸಿಗೆ ಕಾಲದಲ್ಲಿ ಎಷ್ಟು ಗಂಟೆಗೆ ಕತ್ತಲಾಗುತ್ತೆ? ಅಂದರೆ ಯಾರಿಗಾದರೂ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿ ವಾಟ್ ಟೈಮ್ ಡಸ್ ಇಟ್ ಗೆಟ್ ಡಾರ್ಕ್ ಇನ್ ಸಮ್ಮರ್? ವಾಟ್ ಟೈಮ್ ಡಸ್ ಇಟ್ ಗೆಟ್ ಡಾರ್ಕ್ ಇನ್ ಸಮ್ಮರ್ ಅಂತ ಕೇಳಬೇಕು. ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಮುಗಿಯುತ್ತೆ? ಅಂದ್ರೆ ಕಾಲೇಜಲ್ಲಿ ಅಲ್ಲಿ ಸ್ಕೂಲಲ್ಲಿ ಅಲ್ಲಿ ಒಂದು ಯಾವ್ದಾದ್ರು ಗ್ಯಾದರಿಂಗ್ ಡೇ ನಡೆದಿರ್ತದಲ್ಲ, ಅದನ್ನು ಬಾಜು ಕೂತವ್ರಿಗೆ ಕೇಳ್ತೀವಲ್ಲ ಎಷ್ಟೊತ್ತಿಗೆ ಮುಗಿತ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿ ವಾಟ್ ಟೈಮ್ ಡಸ್ ದ ಪ್ರೋಗ್ರಾಮ್ ಫಿನಿಶ್? ವಾಟ್ ಟೈಮ್ ಡಸ್ ದ ಪ್ರೋಗ್ರಾಮ್ ಫಿನಿಶ್ ಅಂತ. ನೆಕ್ಸ್ಟ್,
ಈ ಟ್ರೈನ್ ಎಷ್ಟು ಗಂಟೆಗೆ ಮೈಸೂರಿಗೆ ಹೋಗುತ್ತೆ? ಇದನ್ನು ನಾವು ಯಾವ ರೀತಿ ಕೇಳಬೇಕಪ್ಪ ಅಂದ್ರೆ ಅಲ್ಲಿ ರೈಲ್ವೆ ಮಾಸ್ಟರ್, ಸ್ಟೇಷನ್ ಮಾಸ್ಟರ್ ಅದು ಇರ್ತಾರಲ್ಲ, ಅವರಿಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿ, ವಾಟ್ ಟೈಮ್ ಡಸ್ ದಿಸ್ ಟ್ರೈನ್ ಗೆಟ್ ಟು ಮೈಸೂರ್? ಈ ಟ್ರೈನ್ ಎಷ್ಟು ಗಂಟೆಗೆ ಮೈಸೂರಿಗೆ ಹೋಗುತ್ತೆ? ನೀನು ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಮನೆಗೆ ಬಂದೆ? ಇದನ್ನು ಮನೆಯಲ್ಲಿ ಕೇಳ್ತಾರಲ್ಲ, ಕೇಳ್ಬೇಕು ನಾವು. ಯಾರಿಗೆ ಬ್ರದರು ಯಾರಾದರೂ ಮಕ್ಕಳು ಹೊರಗಡೆ ಹೋದಾಗ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿ, ವಾಟ್ ಟೈಮ್ ಡಿಡ್ ಯು ಗೆಟ್ ಹೋಮ್ ಲಾಸ್ಟ್ ನೈಟ್? ವಾಟ್ ಟೈಮ್ ಡಿಡ್ ಯು ಗೆಟ್ ಹೋಮ್ ಲಾಸ್ಟ್ ನೈಟ್ ಅಂತ. ಕಿರಣ್ ನಮ್ಮನ್ನು ಎಷ್ಟು ಗಂಟೆಗೆ ಪಿಕಪ್ ಮಾಡ್ತಿದ್ದಾನೆ? ವಾಟ್ ಟೈಮ್ ಈಸ್ ಕಿರಣ್ ಪಿಕ್ಕಿಂಗ್ ಅಸ್ ಅಪ್? ವಾಟ್ ಟೈಮ್ ಈಸ್ ಕಿರಣ್ ಪಿಕ್ಕಿಂಗ್ ಅಸ್ ಅಪ್? ಕಿರಣ್ ನಮ್ಮನ್ನು ಎಷ್ಟು ಗಂಟೆಗೆ ಪಿಕಪ್ ಮಾಡ್ತಿದ್ದಾನೆ? ನೀನು ಎಷ್ಟು ಗಂಟೆಗೆ ಮನೆಗೆ ಬರ್ತಿದ್ದೀಯಾ? ಅಂದ್ರೆ ನಾವು ಊರಿಂದ ಬಂದಾಗ ಅದು ಕೇಳ್ತೀವಲ್ಲ, ನೀನು ಆಫೀಸಿಂದ ಎಷ್ಟು ಗಂಟೆಗೆ ಮನೆಗೆ ಬರ್ತೀಯಾ? ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳ್ಬೇಕಂದ್ರೆ, ವಾಟ್ ಟೈಮ್ ಆರ್ ಯು ಕಮಿಂಗ್ ಹೋಮ್? ವಾಟ್ ಟೈಮ್ ಆರ್ ಯು ಕಮಿಂಗ್ ಹೋಮ್ ಅಂತ ಈ ರೀತಿ ಕೇಳಬೇಕು. ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಈ ಸ್ಕೂಲು ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ವಾಟ್ ಟೈಮ್ ಡಸ್ ಸ್ಕೂಲ್ ಬಿಗೈನ್? ವಾಟ್ ಟೈಮ್ ಡಸ್ ಸ್ಕೂಲ್ ಬಿಗೈನ್ ಅಂತ. ಅವನು ಎಷ್ಟು ಗಂಟೆಗೆ ಬರ್ತಾನೆ ಅಂತ ನಿನಗೆ ಅನಿಸುತ್ತೆ? ಇದಕ್ಕೆ ಇಂಗ್ಲೀಷ್ನಲ್ಲಿ ಕೇಳ್ತೀವಿ ಅಥವಾ ಕೇಳಬೇಕು, ವಾಟ್ ಟೈಮ್ ಡು ಯು ಥಿಂಕ್ ಹಿ ಹೆಲ್ ಬಿ ಬ್ಯಾಕ್? ವಾಟ್ ಟೈಮ್ ಡು ಯು ಥಿಂಕ್ ಹಿ ವಿಲ್ ಬಿ ಬ್ಯಾಕ್ ಅಂತ ನಾವು ಈ ರೀತಿ ಇಂಗ್ಲೀಷ್ನಲ್ಲಿ ಪ್ರಶ್ನೆಯನ್ನು ಕೇಳಬೇಕು. ನೀನು ಸಾಮಾನ್ಯವಾಗಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀಯ? ಅದನ್ನು ಯಾರಿಗಾದರೂ ಫ್ರೆಂಡ್ಸಿಗೆ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿ, ವಾಟ್ ಟೈಮ್ ಡೂ ಯು ಯೂಶ್ವಲಿ ವಾಕಪ್ ಇನ್ ದ ಮಾರ್ನಿಂಗ್? ನೀನು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಏಳ್ತಿದೀಯಾ? ನೀನು ಬೆಳಿಗ್ಗೆ ಎಷ್ಟು ಗಂಟೆಗೆ ಮನೆ ಬಿಡ್ತೀಯ? ಅಂದ್ರೆ ಆಫೀಸಿಗೆ ಅಥವಾ ಕೆಲಸಕ್ಕೆ ಹೋಗಕ್ಕೆ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ವಾಟ್ ಟೈಮ್ ಡೂ ಯು ಲೀವ್ ದ ಹೌಸ್ ಇನ್ ದ ಮಾರ್ನಿಂಗ್? ವಾಟ್ ಟೈಮ್ ಡೂ ಯು ಲೀವ್ ದ ಹೌಸ್ ಇನ್ ದ ಮಾರ್ನಿಂಗ್? ನೀನು ಬೆಳಿಗ್ಗೆ ಎಷ್ಟು ಗಂಟೆಗೆ ಮನೆ ಬಿಡ್ತೀಯ? ದಿನ ಆ ಸೀರಿಯಲ್ ಎಷ್ಟು ಗಂಟೆಗೆ ಬರುತ್ತೆ? ದಿನ ಆ ಸೀರಿಯಲ್ ಎಷ್ಟು ಗಂಟೆಗೆ ಬರುತ್ತೆ? ಇದನ್ನು ವಾಟ್ ಟೈಮ್ ಡಸ್ ದ್ಯಾಟ್ ಸೀರಿಯಲ್ ಏರ್ ಎವ್ರಿ ಡೇ? ವಾಟ್ ಟೈಮ್ ಡಸ್ ದ್ಯಾಟ್ ಸೀರಿಯಲ್ ಏರ್ ಎವ್ರಿ ಡೇ ಅಂತ ಈ ರೀತಿ ಪ್ರಶ್ನೆ. ಊಟ ಎಷ್ಟು ಗಂಟೆಗೆ? ಊಟ ಎಷ್ಟು ಗಂಟೆಗೆ? ಇದನ್ನು ಯಾವ ರೀತಿ ಕೇಳಬೇಕಪ್ಪ ಇಂಗ್ಲೀಷ್ನಲ್ಲಿ ಅಂದ್ರೆ, ವಾಟ್ ಟೈಮ್ ಈಸ್ ಡಿನ್ನರ್? ವಾಟ್ ಟೈಮ್ ಈಸ್ ಡಿನ್ನರ್? ನೆಕ್ಸ್ಟ್, ಈಗ ಟೈಮ್ ಎಷ್ಟು? ಈಗ ಸಮಯ ಎಷ್ಟಾಗಿದೆ? ಇದನ್ನು ಇಂಗ್ಲೀಷ್ನಲ್ಲಿ ಕೇಳಬೇಕಾದ್ರೆ ಈ ರೀತಿ ಕೇಳಿ, ವಾಟ್ ಟೈಮ್ ಈಸ್ ಇಟ್? ವಾಟ್ ಟೈಮ್ ಈಸ್ ಇಟ್? ಸರಿಯಾದ ರೀತಿ ಇಲ್ಲಿ ವಾಟ್ ಟೈಮ್ ಈಸ್ ಇಟ್, ಈಗ ಟೈಮ್ ಎಷ್ಟು? ಆಗ ಟೈಮ್ ಎಷ್ಟಾಗಿತ್ತು ಅಂದರೆ ಯಾವುದಾದ್ರೂ ಹಿಂದೆ ಮೀಟ್ ಆದಾಗ ಕೇಳ್ತೀವಲ್ಲ, ನೀನು ಅವಾಗ ಮೀಟ್ ಆದ ಟೈಮ್ ಎಷ್ಟಾಗಿತ್ತು? ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ, ವಾಟ್ ಟೈಮ್ ವಾಸ್ ಇಟ್? ವಾಟ್ ಟೈಮ್ ವಾಸ್ ಇಟ್ ಅಂದರೆ ವಾಜ್ ಹಾಕೋತಾರೆ ಹಿಂದೆ ಆಗಿದ್ದನ್ನು ನೆನಪಿಸ್ಕೊತಿರ್ತೀವಲ್ಲ, ಅವಾಗ ವಾಜ್ನ ಬಳಸ್ತೀವಿ. ವಾಟ್ ಟೈಮ್ ವಾಸ್ ಇಟ್? ಆಗ ಟೈಮ್ ಎಷ್ಟಾಗಿತ್ತು? ಥ್ಯಾಂಕ್ ಯು.